ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಾನು ಮಾಡಿರ್ತಕ್ಕಂಥ ಇಷ್ಟು ವಿಡಿಯೋಗಳಲ್ಲಿ ಕೆಲವು ವಿಡಿಯೋಗಳಿಗೆ ಮಾತ್ರ ನಾನು ಹೇಳಿರ್ತೀನಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ವಿಡಿಯೋ, ಪೂರ್ತಿ ಕೊನೆ ತನಕ ನೋಡಿ ಅಂತ. ಅದೇ ರೀತಿ ಈ ವಿಡಿಯೋಗೆ ಆರಂಭದಲ್ಲೇ ಕೇಳ್ಕೊಳ್ತಾ ಇದ್ದೀನಿ, ಕೊನೆ ತನಕ ನೋಡಿ. ಕೊನೆ ತನಕ ನೋಡಲಿಲ್ಲ ಅಂದ್ರೆ ಕೆಲವು ಇಂಪಾರ್ಟೆಂಟ್ಗಳನ್ನ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಿ. ಜೊತೆಗೆ ನಿಮ್ಮ ಫ್ಯಾಮಿಲಿಯ, ಇಡೀ ರಾಜ್ಯದ, ಇಡೀ ದೇಶದ ಭವಿಷ್ಯ ಈ ವಿಡಿಯೋದಲ್ಲಿ ಅಡಕವಾಗಿದೆ, ಅಂದ್ರೆ ತುಂಬಿಕೊಂಡಿದೆ. ಏನು ಅದು, ಏನ್ ಭವಿಷ್ಯ ನಮ್ಮ ರಾಜ್ಯದ್ದು, ನಮ್ದೇನ್ ಭವಿಷ್ಯ? ಸಹಜವಾಗಿ ನೀವು ಕೇಳ್ಬೋದು. ಎಂದಿನಂತೆ ಇವತ್ತು ಶನಿವಾರ, ನಾಳೆ ಭಾನುವಾರ, ನೀವೆಲ್ಲರೂ ಕೂಡ ಫ್ರೀ ಇರ್ತೀರಾ ಅಂತ ಅನ್ಕೊಳ್ತೀನಿ ಕೆಲವರು. ಸೊ ಹಾಗಾಗಿ ನೀವು ಖಂಡಿತ ಇದನ್ನ ಬಿಡುವು ಮಾಡ್ಕೊಂಡು ನೋಡ್ತೀರಾ, ನಿಮ್ಮವರಿಗೂ ತೋರಿಸ್ತೀರಾ, ನಿಮ್ಮ ಸ್ನೇಹಿತರಾಗ್ಬೋದು, ನಿಮ್ಮ ಬಂಧು ಬಳಗದವರಾಗ್ಬೋದು, ಅಥವಾ ನಿಮ್ಮ ಸಂಬಂಧಿಕರಾಗ್ಬೋದು, ಅವರೆಲ್ಲರಿಗೂ ಕೂಡ ನೀವು ಕಳಿಸ್ತೀರಾ ಅನ್ನೋ ನಂಬಿಕೆಯಲ್ಲೇ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಏನು ಈ ವಿಡಿಯೋ ಅನ್ನೋದನ್ನ ವಿಸ್ತಾರವಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸಾಧ್ಯವಾದ್ರೆ ನಿಮಗೆ ಕೊನೆ ತನಕ ವಿಡಿಯೋ ನೋಡಿ ಕರೆಕ್ಟ್ ಅಲ್ವಾ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಟ್ಟು 4 ಜನಕ್ಕೆ ಶೇರ್ ಮಾಡಿ. ಜೊತೆಗೆ ಪೂರ್ತಿ ವಿಡಿಯೋ ನೋಡ್ತಿರೋ ಬಿಡ್ತಿರೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೀದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಪ್ರತಿದಿನದ ವಿಡಿಯೋದಲ್ಲಿ ನಿರಂತರವಾಗಿ ಮಾತಾಡ್ತೀನಿ ಕ್ಯಾಮ್ರಾ ನೋಡ್ಕೊಂಡು, ಅಂದ್ರೆ ಮೈಂಡಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀನಿ. ಬಟ್ ಇವತ್ತು 2 ಪೇಜ್ ಇದೆ ನಾನು ಬರ್ದಿರ್ತಕ್ಕಂಥ ಮಾಹಿತಿ. ಸೊ ಹಾಗಾಗಿ ಎಲ್ಲೂ ಒಂದೇ ಒಂದು ಅಂಕಿ ಅಂಶವೂ ಕೂಡ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬರ್ದಿದ್ದೀನಿ. ನೀಟಾಗಿ ನೋಡ್ಕೊಂಡು ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಭವಿಷ್ಯ ಈ ಪೇಜ್ನಲ್ಲಿ ಹೆಂಗ್ ತುಂಬ್ಕೊಂಡೈತೀನಿ ಅಂತ. ನನ್ನ ಜೊತೆಗೆ ನೀರನ್ನು ಕೂಡ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಇವತ್ತು. ಯಾಕಂದ್ರೆ ಬಹುಶಃ ಬಾಯಿ ಒಣಗ್ತೈತೆ ಮಾತಾಡ್ತಾ. ನನ್ನ ಪ್ರಕಾರ ಒಂದು 15 ನಿಮಿಷ ಆಗ್ಬೋದಿನ ಮಾತು, ಆಮೇಲೆ ಎದ್ದೋಗಕ್ಕಾಗಲ್ವಲ್ಲ, ಅದಕ್ಕೆ ನೀರನ್ನು ತಂದು, ಅಂದ್ರೆ ನಾನು ನೀರು ಕುಡಿಸ್ಬಿಟ್ಟವ್ರು ಅವರೆಲ್ಲ ಸೇರ್ಕೊಂಡು ನಮಗೆ. ನಾನು ಕುಡಿತಾ ಇದ್ದೀನಿ. ಸಾಧ್ಯ ಆದರೆ ಇದು ನೋಡ್ಕೊಂಡು ನೀವು ನೀರು ಕುಡೀರಿ. ಓಕೆ, ಈಗ ಮ್ಯಾಟ್ರ್ ಬಂದ್ಬಿಡ್ತೀನಿ. ಸಾಕು ಇಷ್ಟೊತ್ತೆಲ್ಲ ಬಿಟ್ಟಿದ್ದು. ಈ MLA ಎಲೆಕ್ಷನ್ನು 5 ವರ್ಷಕ್ಕೊಮ್ಮೆ ನಡೆಯುತ್ತೆ. ನಮ್ಮ ರಾಜ್ಯದಲ್ಲಾಗ್ಬೋದು ಅಥವಾ ನಮ್ಮ ದೇಶದ 28 ರಾಜ್ಯಗಳಾಗ್ಬೋದು, ಈ ಕಡೆ ಕೇಂದ್ರಾಡಳಿತ ಪ್ರದೇಶಗಳು ಇವೆಲ್ಲ ಸೇರ್ಕೊಂಡ್ರೆ 5 ವರ್ಷಕ್ಕೊಮ್ಮೆ ವಿಧಾನಸಭಾ ಚುನಾವಣೆ ಅನ್ನುವಂಥದ್ದು ನಡೆಯುತ್ತೆ. ನಮ್ಮ ಕರ್ನಾಟಕದಲ್ಲಿ ಒಟ್ಟು ಇರುವಂತಹ ಶಾಸಕರ ಸಂಖ್ಯೆ 224 ಜನ ಇದ್ದೀವಿ. ಅದೇ ರೀತಿ ದೇಶದ ಒಟ್ಟು MLAಗಳ ಸಂಖ್ಯೆ 4033. ನಾವೆಲ್ಲ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀವಲ್ಲ, ಅಂದ್ರೆ 4033 ಜನ ಅಷ್ಟೇ ಗೆಲ್ಲೋದು. ಅದರಲ್ಲಿ 224 ಜನ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಗೆಲ್ಲೋದು. ಸ್ಪರ್ಧೆ ಮಾಡೋರು 1000 ಜನ ಮಾಡಿರ್ತಾರೆ ನಮ್ಮ ಕರ್ನಾಟಕದಲ್ಲೇ. ಬಟ್ ಗೆಲ್ಲೋರ ಸಂಖ್ಯೆ ಇಷ್ಟಿರುತ್ತೆ. ಇಷ್ಟು MLAಗಳು ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೂ ಮೊದಲು ಚುನಾವಣಾ ಆಯೋಗಕ್ಕೆ ತಮ್ಮ ಅಫಿಡವಿಟ್ ಅನ್ನ ಸಲ್ಲಿಸಬೇಕು. ಅಫಿಡವಿಟ್ ಏನು ಅಂತಂದ್ರೆ, ಅವರ ಒಂದಷ್ಟು ಕೇಸ್ಗಳಿದ್ದಾವ, ಅವರ ವೃತ್ತಿ, ಅವರ ಹಿನ್ನೆಲೆ, ಅವ್ರು ಯಾರು, ಏನು, ಅವ್ರ ಫ್ಯಾಮಿಲಿ, ಕುಟುಂಬ, ಅವಿಭಕ್ತ ಕುಟುಂಬವ ಅಥವಾ ಕುಟುಂಬದಿಂದ ಸೆಪರೇಟ್ ಇದ್ದಾರಾ, ಇವರ ಆಸ್ತಿ ಏನು, ಸ್ಥಿರ ಆಸ್ತಿ, ಚರ ಆಸ್ತಿ, ಅಂದ್ರೆ ದುಡ್ಡು ಕಾಸು, ಚಿನ್ನ ಒಡವೆ, ವಾಹನ, ಭೂಮಿ, ಬಂಗ್ಲೆ, ಕಟ್ಟಡ ಇತ್ಯಾದಿ 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 ಅವ್ರ ಹೆಸರಲ್ಲಿ ಇರತಕ್ಕಂಥದ್ದು. ಅವರು ಅವಿಭಕ್ತ ಕುಟುಂಬದವರಾಗಿದ್ರೆ, ಅಂದ್ರೆ ಫ್ಯಾಮಿಲಿ. ಈಗ ಎಕ್ಸಾಂಪಲ್, ನಾನು ಚುನಾವಣೆ ಸ್ಪರ್ಧೆ ಮಾಡಿದಾಗ ನಾನು, ನನ್ನಪ್ಪ, ನನ್ನಮ್ಮ, ನನ್ನ ತಮ್ಮ 4 ಜನ ಒಂದೇ ಫ್ಯಾಮಿಲಿ ಇರೋದ್ರಿಂದ ಒಟ್ಟು 4 ಜನರದ್ದು ಏನು ಸಂಪಾದನೆ ಮಾಡಿದ್ದೀವಿ, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಅವತ್ತಿನ ಚಿನ್ನದ ಬೆಲೆ ಆಗಿರ್ಬೋದು, ನಮ್ಮ ಹತ್ರ ಇರುವಂಥ ಚಿನ್ನದ ತೂಕ ಆಗಿರ್ಬೋದು, ನಮ್ಮ ಹತ್ರ ಇರುವಂಥ ಭೂಮಿ ಆಗಬಹುದು, ನಮ್ಮ ಹತ್ರ ಇರುವಂಥ ಕ್ಯಾಶ್ ಆಗಬಹುದು, ನಾವು ಕೊಟ್ಟಿರುವಂಥ ಸಾಲ ಆಗಿರ್ಬೋದು, ನಾವು ತಗೊಂಡಿರುವಂಥ ಸಾಲ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಲೆಕ್ಕ ಹಾಕ್ಬಿಟ್ಟು ಚುನಾವಣಾ ಆಯೋಗಕ್ಕೆ ಚುನಾವಣೆ ನಡೆಯೋದಕ್ಕೂ ಒಂದು 15 ದಿನ ಮೊದಲೇ ನಾವು ಇದನ್ನು ಸಲ್ಲಿಸಬೇಕು. ಅದು ಕರೆಕ್ಟ್ ಆಗಿದ್ರೆ ಚುನಾವಣೆಗೆ ಸಲ್ಲಿಸೋದಕ್ಕೆ ಅರ್ಹ ಆಗಿರುತ್ತೆ. ಅಪ್ಪಿತಪ್ಪಿ ಯಾರಾದರೂ ಅದ್ರ ಮೇಲೆ ಒಂದು ಕೇಸ್ ಹಾಕೊಂಡು, ಇಲ್ಲ ಅವನು ಫೇಕ್ ಕೊಟ್ಟವನೇನಂತದನ್ನ ಸಾಬೀತುಪಡಿಸಿದ್ರೆ 6 ವರ್ಷ ಆ ಅಭ್ಯರ್ಥಿ ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ಚುನಾವಣಾ ಆಯೋಗ ನಿರ್ಬಂಧವನ್ನು ತರುತ್ತೆ. ಸೊ ಈಗ ನಾನು ಸೇರಿದಂತೆ 2023 ಚುನಾವಣೆಯಲ್ಲಿ 1000 ಜನ ಕಂಟೆಸ್ಟ್ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ. ದೇಶದಲ್ಲೂ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ದೇಶದಲ್ಲಿ ಏನಿಲ್ಲ ಅಂತ ಒಂದು 60,000-70,000 ಜನ ಕಂಟೆಸ್ಟ್ ಮಾಡಿರ್ತಾರೆ ಇಡೀ ಈ MLA ಚುನಾವಣೆ ಅನ್ನೋದಕ್ಕೆ, ವಿಧಾನಸಭಾ ಚುನಾವಣೆ ಅನ್ನೋದಕ್ಕೆ. ಅವರೆಲ್ಲರೂ ಕೂಡ ಅಫಿಡವಿಟ್ ಅನ್ನ ಸಲ್ಲಿಸಲೇಬೇಕು ಚುನಾವಣಾ ಆಯೋಗಕ್ಕೆ. ಅಂದ್ರೆ ಚುನಾವಣಾ ಅಧಿಕಾರಿ ಅಂತ ಇರ್ತಾರೆ, ರಿಟರ್ನಿಂಗ್ ಆಫೀಸರ್ ಅಂತ, ಪ್ರತಿ ತಾಲೂಕಿಗೂ ಕೂಡ, ಅಂದ್ರೆ ವಿಧಾನಸಭಾ ಕ್ಷೇತ್ರಕ್ಕೆ ಅವ್ರಿಗೆ ನಾವು ಸಲ್ಲಿಸಿರ್ತೀವಿ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಸಲ್ಲಿಸಿದ್ರು ಪಕ್ಕಕ್ಕೆ ಇಟ್ಕೊಳ್ಳೋಣ. ಅದರಲ್ಲಿ ಪ್ರೆಸೆಂಟ್ MLAಗಳಾಗಿರುವಂಥವ್ರು 224 ಜನ. ಅವರ ಆಸ್ತಿ ತಗೊಳ್ಳೋಣ ಈಗ. ಅದರಲ್ಲಿ ಒಬ್ರು ಮಾಹಿತಿ ಮಾತ್ರ ಸಿಕ್ಕಿಲ್ಲ. ಯಾವುದು ಒಂದು ಸಂಸ್ಥೆ ADR and NEW ಅನ್ನುವಂತಹ 2 ಸಂಸ್ಥೆಗಳು ಸೇರ್ಕೊಂಡು ತನಿಖೆಯನ್ನು ಮಾಡಿರುವಂಥದ್ದು, ಅಂದ್ರೆ ಮಾಹಿತಿಯನ್ನ ಒದಗಿಸಿರುವಂಥದ್ದು ಈ ಒಂದು ಕಂಪ್ಲೀಟ್ ವಿಚಾರವನ್ನ. ಸೊ ಥ್ಯಾಂಕ್ಸ್ ಟು ADR and NEW ಸಂಸ್ಥೆಗಳಿಗೆ. ಸೊ ಈಗ ದೇಶದ ಒಟ್ಟು 4033 MLAಗಳು ಪ್ರೆಸೆಂಟ್ ಇರುವಂಥವ್ರು. ಅದರಲ್ಲಿ 4001 MLAಗಳ ಒಟ್ಟು ಆಸ್ತಿ ಸಿಕ್ಕಿದೆ. ಅಂದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಅವರು ಅನೌನ್ಸ್ ಮಾಡಿರುವಂಥದ್ದು, ನನ್ನ ಹತ್ರ ಇಷ್ಟು ಆಸ್ತಿ ಇದೆ ಅನ್ನೋದನ್ನ ಪ್ರಕಟ ಮಾಡಿರೋದು. ಅಂಡ್ ಒತ್ತಿ ಹೇಳ್ತಾ ಇದ್ದೀನಿ, ಇದು ಲೀಗಲ್ಲಿ ಪ್ರಕಟ ಮಾಡಿರುವಂಥದ್ದು. ಇನ್ನು ಮಿಕ್ಕಿದ್ದು ನಾನು ಮುಂದೆ ಕೇಳಲ್ಲ, ಅದು ಎಷ್ಟೋರ್ ಸಾವಿರ ಬಿಟ್ಟವರ ಕೆಲವರು ಗೊತ್ತಿಲ್ಲ. ಒಟ್ಟು ಆಸ್ತಿ 54,000 ಕೋಟಿ. ಅಂದ್ರೆ 433 MLAಗಳಲ್ಲಿ ಒಂದು ಹೆಚ್ಚು ಕಡಿಮೆ 32 ಜನರು ಮಾಹಿತಿ ಸಿಕ್ಕಿಲ್ಲ.
32 ಜನ MLA ಗಳ ಮಾಹಿತಿ ಸಿಕ್ಕಿಲ್ಲ. ಅದರಲ್ಲಿ 4001 MLA ಗಳ ಒಟ್ಟು ಆಸ್ತಿಯ ಪ್ರಮಾಣ ಅಂದ್ರೆ ಅವರು ಅಫಿಡವಿಟ್ ಅಲ್ಲಿ ಸಲ್ಲಿಸಿರುವಂಥದ್ದು 54,000 ಕೋಟಿ. 54,000 ಕೋಟಿ. ಅದರಲ್ಲಿ ಇನ್ನು ಚಪ್ಪಾಳೆ ಹೊಡಿಬೇಕು ನಾವೀಗ ಕನ್ನಡಿಗರು, ಕರ್ನಾಟಕದವರು. ಏನ್ ಗುರು ನಂಬರ್ 1 ನಾವು ಸಿನಿಮಾ ಕ್ಷೇತ್ರದಲ್ಲೂ ನಂಬರ್ 1 ಆಗ್ತಾ ಇದೀವಿ, MLA ಗಳ ಆಸ್ತಿಯಲ್ಲೂ ನಂಬರ್ 1 ಆಗ್ಬಿಟ್ಟಿದೀವಿ ಅಂತಂದ್ರೆ ನಿಜಕ್ಕೂ ವಿ ಆರ್ ಪ್ರೌಡ್ ಕನ್ನಡಿಗಾಸ್ ಅಂತ ಹೇಳ್ಕೊಬೋದು. ಯಾಕೆಂತಂದ್ರೆ ನಾವೇ ತಾನು ಆಯ್ಕೆ ಮಾಡಿರುವಂಥದ್ದು ಇವಂಥವ್ರನ್ನ. ಚೆನ್ನಾಗಿ ಸಂಪಾದನೆ ಮಾಡಿರಪ್ಪ, ಚೆನ್ನಾಗಿ ನಿಮ್ಮ ಫ್ಯಾಮಿಲಿಗಳಿಗೆ ನಿಮ್ಮ ಕುಟುಂಬದವರಿಗೆ ಚೆನ್ನಾಗಿ ಮಾಡಿಟ್ರಪ್ಪ ಅಂತ ನಾವೇ ತಾನೇ ಸೆಲೆಕ್ಟ್ ಮಾಡಿರೋದು. ನಾವು, ನೀವು, ನಿಮ್ಮ ಅಪ್ಪ, ನಿಮ್ಮಮ್ಮ, ನಿಮ್ಮ ಬಂಧು ಬಳಗ, ನಿಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಸೇರಿ ನಾವು ಆಯ್ಕೆ ಮಾಡಿದ್ವಿ. ಇಡೀ ದೇಶದಲ್ಲಿ ಇಷ್ಟು 54,000 ಕೋಟಿಯಲ್ಲಿ ನಂಬರ್ 1 ಅಂತ ಬಂದ್ರೆ ನಮ್ಮ ಕರ್ನಾಟಕದ MLA ಗಳ ಆಸ್ತಿ ಎಷ್ಟಿದೆ? ನಮ್ಮ ಕರ್ನಾಟಕದವ್ರದ್ದು 14,359 ಕೋಟಿ ಆಸ್ತಿ ಇದೆ. ಅಫಿಡವಿಟ್ ಅಲ್ಲಿ ತೋರಿಸಿರುವಂಥದ್ದು ಲೀಗಲ್ ಆಗಿ. ಇನ್ನು ಮಿಕ್ಕಿದ್ ನಾನು ಎಕ್ಸ್ಪ್ಲೇನ್ ಮಾಡಲ್ಲ. 14,359 ಕೋಟಿ ನಮ್ಮ ಕರ್ನಾಟಕದ MLA ಗಳದ್ದಾಗಿದೆ. ಒಬ್ರು ಮಿಸ್ ಆಗ್ಬಿಟ್ಟಿದೆ. ಅದರಲ್ಲಿ 223 ಜನ MLA ಗಳದ್ದು ತೋರಿಸ್ತಾ ಇರುವಂಥದ್ದು. 54,000 ಕೋಟಿಲಿ 14,359 ಕೋಟಿ ನಮ್ಮ ಕರ್ನಾಟಕದವ್ರದ ಕಳೆದು ಬಿಡಿ. ಸೊ ಉಳ್ಕೊಂಡಿದೆ ಎಷ್ಟು? 39,641 ಕೋಟಿ ಇಡೀ ದೇಶದ್ದು. ನಮ್ಮ ಕರ್ನಾಟಕದ ಪಕ್ಕಕ್ಕೆ ಇಟ್ಬಿಟ್ರೆ 39,641 ಕೋಟಿ ಇಡೀ ದೇಶದ ಒಟ್ಟು ಪ್ರೆಸೆಂಟ್ ಇರುವಂತ MLA ಗಳ ಲೀಗಲ್ ಆಸ್ತಿ. ಈಗ ಯಾವ್ದಾದ್ರು ಒಂದು ವಸ್ತುನ ತಗೊಂಡ್ರೆ ನಾವು 100% ಎಷ್ಟು ಪರ್ಸೆಂಟ್ ಅಂತ ಲೆಕ್ಕ ಹಾಕ್ತೀವಲ್ಲ, ಆ ತರ ಪರ್ಸೆಂಟ್ ಲೆಕ್ಕ ಹಾಕ್ಬಿಡೋಣ. ಅದರಲ್ಲೂ ಖುಷಿ ಆಗುತ್ತೆ ನನಗೆ. 100%ಕ್ಕೆ ನಮ್ಮ ಕರ್ನಾಟಕದ MLA ಗಳ ಆಸ್ತಿ 26.59%. ಇನ್ನು ಉಳಿದ 73.41% ಇಡೀ ದೇಶದಲ್ಲಿರ್ತಕ್ಕಂಥ ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಗುಜರಾತ್, ಸಿಕ್ಕಿಂ, ಮಿಜೋರಾಂ, ನಾಗಾಲ್ಯಾಂಡ್, ದೆಹಲಿ, ಇಟಿಸಿ ಅಂದ್ರೆ ಎಕ್ಸ್ಟ್ರಾ ಎಲ್ಲ ಸ್ಟೇಟ್ಗಳ ಒಟ್ಟು ಆಸ್ತಿ ಬಂದು 73.41%. ಅದರಲ್ಲಿ ನಮ್ಮ ಕರ್ನಾಟಕದವ್ರದ್ದು 26.59%. ಏನು ಹತ್ರ ಕಾಲ್ ಭಾಗಕ್ಕೆ ಬಂದ್ಬಿಟ್ರೆ ನಮ್ಮ ಕರ್ನಾಟಕದ MLA ಗಳು. ಗ್ರೇಟ್ ಕಣ್ರೆ ನೀವು. ನಮ್ಮ ಜನಗಳನ್ನ ಅದು ಹೆಂಗೆ ನಿಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ. ನಿಜಕ್ಕೂ ಕನ್ನಡಿಗರು ವಿಶಾಲ ಹೃದಯದವರು ಅಂತ ಇವತ್ತು ಅರ್ಥ ಸಿಗುತ್ತದಕ್ಕೆ. ಶೇರ್ ಮಾಡ್ರಪ್ಪ. ನೋಡ್ತಾ ಹಂಗೇನೆ ಈಗ ಮ್ಯಾಟ್ರ್ ಬಂದ್ಬಿಡ್ತೀನಿ. ಮತ್ತೆ ಇನ್ನೊಂದು ಸ್ವಲ್ಪ ಮ್ಯಾಟ್ರ್ ಇದೆ. ಯಾಕೆ ನಾನು ಇಷ್ಟೊಂದು ಸರ್ಕ್ಯಾಸ್ಟಿಕ್ ಆಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಆಯ್ಕೆ ಮಾಡಿರೋದು ನಾವೇ ಅಲ್ವಾ, ಎಡವಟ್ ಮಾಡ್ಕೊಂಡಿರೋದು ನಾವೇ ಅಲ್ವಾ. ಇವತ್ತು ಕೇಳ್ತೀವಿ ಪ್ರಶ್ನೆಗಳ, ನಾವು ಬಡವರು, ನಮ್ಗೆ ಅದು ಸಿಗ್ತಲ್ಲ, ನಮ್ಗೆ ಇದು ಸಿಗ್ತಲ್ಲ, ನಮ್ಮ ಮಕ್ಳಿಗೆ ಎಜುಕೇಶನ್ ಸಿಗ್ತಲ್ಲ, ನಮ್ದು ಯಾವುದೋ ಸ್ಕೂಲ್ ಕಾಂಪೌಂಡ್ ಮೇಲ್ಗಡೆ ಸೀಲಿಂಗ್ ಬಿದ್ದೋಗ್ತೈತೆ, ಅಂಗನವಾಡಿಲಿ ಮಕ್ಳು ಬಿದ್ದೋದು, ಅಲ್ಲೆಲ್ಲೋ ದರೋಡೆ ಆಗ್ತೈತೆ, ಇಲ್ಲೆಲ್ಲೋ ಅಪರಾಧಗಳಾಗ್ತೈತೆ, ಅಲ್ಲೆಲ್ಲೋ ಅತ್ಯಾಚಾರ ಆಗ್ತೈತೆ, ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಲ್ಲ, ನಮ್ಮ ಗಂಡು ಮಕ್ಳಿಗೆ ಉದ್ಯೋಗ ಸಿಗ್ತಿಲ್ಲ, ನಮ್ಮ ಮಕ್ಳಿಗೆ ಮದುವೆ ಆಗ್ತಿಲ್ಲ, ಹೆಣ್ಣು ಕೊಡ್ತಿಲ್ಲ. ಇವತ್ತೆಲ್ಲ ಸಮಸ್ಯೆಗಳನ್ನ ಒನ್ ಬೈ ಒನ್ ತಂದಿಡ್ತಾ ಇದಿರಲ್ಲ. ನೋಡಿ ಇಲ್ಲಿ ದೊಡ್ಡ ಸಮಸ್ಯೆ ಏನ್ ಮಾಡ್ಕೊಂಡಿದ್ದೀರಿ ಅಂತ. ಓಕೆ, ಇದಿಷ್ಟು ಪಕ್ಕಕ್ಕೆ ಇಟ್ಬಿಡ್ತೀನಿ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ. ಇದನ್ನ ನಮ್ಮ ಕರ್ನಾಟಕದ ಈ 223 MLA ಗಳ ಆಸ್ತಿ 2 ರಾಜ್ಯದ ಬಜೆಟ್ ಆಗುತ್ತಂತೆ. ಯಾವುದು ರಾಜ್ಯಗಳು? ಸ್ವಲ್ಪ ಚಿಕ್ಕ ರಾಜ್ಯಗಳು ತಗೊಳ್ಳೋಣ. ಸಿಕ್ಕಿಂ ಮತ್ತೆ ಮಿಜೋರಾಂ ಅಂತ 2 ರಾಜ್ಯಗಳನ್ನ ಕೇಳಿರ್ತೀರಿ ನೀವು. ಈಶಾನ್ಯ ವಲಯದಲ್ಲಿ ಟಾಪಲ್ಲಿದ್ದಾವೆ 2 ರಾಜ್ಯಗಳು, ಅಂದ್ರೆ ತುದಿಯಲ್ಲಿದ್ದಾವೆ. ಈ ರಾಜ್ಯಗಳು ಚಿಕ್ಕವು. ನನ್ನ ಪ್ರಕಾರ ಸಿಕ್ಕಿಂ ಅಲ್ಲೊಂದು 20 ಲಕ್ಷ ಜನ, ಇದರಲ್ಲೊಂದು 15-20 ಲಕ್ಷ ಜನ, ಟೋಟಲ್ ಒಂದು 40 ಲಕ್ಷ ಜನ ಪಾಪ್ಯುಲೇಷನ್ ಇರ್ಬೋದು ಅಂತ ಅನ್ಕೊಳ್ಳಿ. ಈ 2 ರಾಜ್ಯಗಳ ಬಜೆಟ್ ಅನ್ನ ನಮ್ಮ ಕರ್ನಾಟಕದ MLA ಗಳ ಆಸ್ತಿ ಮೀರಿಸುತ್ತೆ. 2023-2024 ಬಜೆಟ್ ಅನ್ನ. ಸೊ ಇಡೀ ದೇಶದ ಆಸ್ತಿಯನ್ನ ತಗೊಂಡ್ರೆ ಸಿಕ್ಕಿಂ, ಮಿಜೋರಾಂ ಮತ್ತೆ ನಾಗಾಲ್ಯಾಂಡ್ ಅಂತ ಏನ್ 3 ಸ್ಟೇಟ್ ಬರ್ತಾವಲ್ಲ, ಈ 3 ಸ್ಟೇಟ್ ನ ಬಜೆಟ್ ಈ ಇಷ್ಟು 4,001 MLA ಗಳ ಆಸ್ತಿಯನ್ನ ಅಂದ್ರೆ ಅದು ಸರಿದೂಗುತ್ತೆ. ಎಕ್ಸಾಂಪಲ್, ನಮ್ಮಲ್ಲಿ ಈಗ ಆಯವ್ಯಯ ಮಂಡನೆ ಮಾಡ್ತಾರೆ, ಬಜೆಟ್ ಮಂಡನೆ ಮಾಡ್ತಾರಲ್ಲ, ಇಷ್ಟು ಕೋಟಿ ಬೇಕು ನಮ್ಮ ಕರ್ನಾಟಕಕ್ಕೆ ಅಂತ. ಆ ತರ ಸಿಕ್ಕಿಂ ಮತ್ತೆ ಮಿಜೋರಾಂ ಎರಡಕ್ಕೂ ಕೂಡ ನಮ್ಮ ಕರ್ನಾಟಕದ MLA ಗಳ ಆಸ್ತಿಯನ್ನ ಹಂಚ್ಬೋದಂತ, ಉದ್ಧಾರ ಮಾಡ್ಬೋದಂತೆ 2 ರಾಜ್ಯಗಳನ್ನ. ಓಕೆ, ಈ ಇಷ್ಟು ಪಾಯಿಂಟ್ ಬಿಟ್ಬಿಡೋಣ. ಈಗ 54,000 ಕೋಟಿ ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ MLA ಗಳ ಆಸ್ತಿ ಮಾತ್ರ. ಇದು MP ಗಳದಲ್ಲ, MLC ಗಳದಲ್ಲ, ಬೇರೆ ಗ್ರಾಮ ಪಂಚಾಯತಿ ಮೆಂಬರ್ದಲ್ಲ, ZP-ದಲ್ಲ, TP-ದಲ್ಲ. ಓನ್ಲಿ MLA, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸಭಾ ಚುನಾವಣೆ ಅಂತ ಏನ್ ಹೇಳ್ತೀವಲ್ಲ, ವಿಧಾನಸಭಾ ಸದಸ್ಯರು ಅಂತ ಹೇಳ್ತೀವಲ್ಲ, ಅವರ ಆಸ್ತಿ ಮಾತ್ರ ಹೇಳ್ತಾ ಇರೋದು 54,000 ಕೋಟಿ. ಮರಿಬೇಡಿ ಮೇಲೆ. ಈ 54,000 ಕೋಟಿ ಆಸ್ತಿಯನ್ನ BJP-ಯವರು, ಕಾಂಗ್ರೆಸ್ನವರು, ಅಥವಾ ಈ ಕಡೆ ಬಂದ್ರೆ ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಈ ಕಡೆ ಪಶ್ಚಿಮ ಬಂಗಾಳ, ಮಮತಾ ಬ್ಯಾನರ್ಜಿ, ಇವ್ರ ಪಾರ್ಟಿನಲ್ಲೂ ಕೂಡ ದೊಡ್ಡ ಪಕ್ಷಗಳಿದಾವಲ್ಲ, ಪ್ರಾದೇಶಿಕ ಪಕ್ಷಗಳು, ಅವರಲ್ಲೂ MLA ಸೀಟ್ಗಳಿದಾವಲ್ಲ, ಅಲ್ಲಿ ಶೇಕಡವಾಗಿ ತುಂಬಾ ಮುಖ್ಯವಾದಂತಹ ಸದಸ್ಯರನ್ನ ನಾವು ಲೆಕ್ಕ ಹಾಕೊಂಡ್ರೆ ಇಲ್ಲಿ 1,356 ಜನ BJP-ಯ MLA ಗಳ ಆಸ್ತಿ ಸಿಕ್ಕಿರುವಂತದ್ದು. ಒಂದರಲ್ಲಿ ಒಂದು 10-15 ಜನ ಮಿಸ್ ಆಗಿರ್ಬೋದು. 1,356 ಜನ BJP MLA ಗಳ ಸರಾಸರಿ ತಲೆ ಹಂಚ್ಕೊಂಡ್ ಬಂದ್ರೆ, ತಲೆಗಿಷ್ಟು ಅಂತ ಹಂಚ್ಕೊಂಡ್ ಬಂದ್ರೆ
11.97 ಕೋಟಿ ಅಂದ್ರೆ 11,97,00,000 ತಲೆಗೆ ಹಂಚ್ಕೊಂಡು ಬರ್ಬೋದು. ಅಂದ್ರೆ ಡಿವೈಡ್ ಮಾಡ್ಕೊಂಡು ಬಂದ್ರೆ ಒಬ್ಬೊಬ್ಬಂದು 50 ಕೋಟಿ ಇರ್ಬೋದು, ಒಬ್ಬ 100 ಕೋಟಿ ಇರ್ಬೋದು, ಒಬ್ಬ 150 ಇರ್ಬೋದು, ಒಬ್ಬ 1000 ಇರ್ಬೋದು. ಬಿಡಿ, 1356 ಜನಕ್ಕೆ ತಲಾವಾರು ಹಂಚ್ಕೊಂಡು ಬಂತು ಅಂತಂದ್ರೆ 11.97 ಕೋಟಿ ಈ ಒಂದು ಏನು 54,000 ಕೋಟಿಯಲ್ಲಿ ನಾವು ಹಂಚ್ಕೊಂಡ್ ಬರ್ಬೋದು ಅವರಿಗೆ, ಬಿಜೆಪಿ ಎಂ ಎಲ್ ಎಗಳಿಗೆ. 1356 ಜನ ಎಂ ಎಲ್ ಎಗಳು, ಒಬ್ಬೊಬ್ಬರಿಗೆ 11,97,00,000 ಬರ್ತದೆ. ಸೆಕೆಂಡ್, ಕಾಂಗ್ರೆಸ್ನವರು ಗ್ರೇಟ್ ಇರಲ್ಲ. ಕಾಂಗ್ರೆಸ್ನವರು ಕೇವಲ ಇರುವಂತದ್ದು 719, ಅಂದ್ರೆ ಬಿಜೆಪಿ ಅರ್ಧದಷ್ಟಿದ್ದಾರೆ. ಬಟ್ ತಲಾವಾರು ಹಂಚ್ಕೊಂಡ್ ಬತ್ತು ಅಂತಂದ್ರೆ ಇವ್ರ ಆಸ್ತಿಯನ್ನ 21.97 ಕೋಟಿ, 21,97,00,000 ಹಂಚ್ಕೊಂಡ್ ಬರ್ಬೋದು ತಲಾವಾರು, ಒಬ್ಬರಿಗೆ ಸರಾಸರಿ ಇಷ್ಟು ಅಂತ. ನೆಕ್ಸ್ಟ್ ಇನ್ನು ತೃಣಮೂಲ ಕಾಂಗ್ರೆಸ್, ಈಗಾಗಲೇ ಹೇಳಿದಾಗ ನಾನು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವ್ರದ್ದು 227 ಜನ ಎಂ ಎಲ್ ಎಗಳಿದ್ದಾರೆ. ತಲಾವಾರು ಅವ್ರಗಳಿಗೂ ಹಂಚ್ಕೊಂಡ್ ಬಂದ್ರೆ ಶೇಕಡ ಇಷ್ಟು ಅಂತ ಸಿಗುತ್ತೆ ಅಂತಂದ್ರೆ 3,51,00,000 ಸಿಗುತ್ತೆ ಒಬ್ಬೊಬ್ಬ ಎಂ ಎಲ್ ಎದ್ ಇಷ್ಟು ಅಂತ. ಇನ್ನು AAP ಆಮ್ ಆದ್ಮಿ ಪಾರ್ಟಿ, ಇವ್ರು ನೋಡಿ ನಾವು ಗುಡಿಸ್ತೀವಿ ಅಂತಿದ್ರು. ಇವ್ರ ಆಸ್ತಿ ಲೆಕ್ಕ ತಗೊಂಡ್ರೆ 161 ಜನದ್ದು, ಕೇವಲ 161 ಜನದ್ದು ತಲಾವಾರು 10,20,00,000 ಒಬ್ಬೊಬ್ರು ಬರ್ತದೆ ಇವ್ರದ್ವೆ. ಸೊ ಲೆಕ್ಕಗಳಿಗೆ ಎಷ್ಟೆಷ್ಟು ಬರ್ತವೆ ಅಂತ 1,600 ಕೋಟಿ ಹೋಯ್ತದೆ ಇವ್ರದೆಲ್ಲ. ಲೆಕ್ಕ ಹಾಕೊಂಡ್ರೆ ಗುರು ನಿಜಕ್ಕೂ ನಮ್ಮ ಜನ ಎಂತ ಅವಿದ್ಯಾವಂತರ ನಾವುಗಳು, ಮುಟ್ಟಾಳ್ರ ನಾವುಗಳು, ದಡ್ರ ನಾವುಗಳು. ಒಂಥರ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಯಾರನ್ನೋ ಉದ್ಧಾರ ಮಾಡ್ತಾ ಇದೀವ ಈ ದೇಶದಲ್ಲಿ, ರಾಜ್ಯದಲ್ಲಿ ಅನ್ನೋಂಥ ಪರಿಸ್ಥಿತಿ ಈ ಅಂಕಿ ಅಂಶಗಳನ್ನ ನೋಡ್ತಿದ್ರೆ ನನಗಂತೂ ಅನಿಸ್ತಿದೆ. ನಿಮ್ಗೆ ಎಷ್ಟೋ ಜನಕ್ಕೆ ಇನ್ನೂ ಅನ್ಸಿಲ್ವೇನೋ, ಬುದ್ಧಿ ಬಂದಿಲ್ವೇನೋ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಂತದ್ದು. ಇನ್ ಕೆಲವರು ನನ್ನ ಬೈಕೋಬೋದಿಲ್ಲ, ಇವೆಲ್ಲ ಯಾಕೆ ಹೇಳ್ತಿದ್ರು, ಇವೆಲ್ಲ ಯಾಕೆ ತೋರಿಸ್ತಿದ್ರು, ಅವ್ರು ಕಷ್ಟಪಟ್ಟು ಮಾಡವ್ರೆ, ಅವ್ರು ನಿಯತ್ತಾಗಿ ದುಡ್ದವ್ರೆ, ಸರಿ ಕಣ್ರಪ್ಪ ಆಯ್ತು ಒಪ್ಕೊಳ್ಳೋಣ, ಮುಂದಕ್ಕೆ ಹೋಗೋಣ ಈಗ. ಯಾಕೆಂತಂದ್ರೆ ವಾದ ಮಾಡೋಕ್ಕಾಗಲ್ಲ. ಬಿಜೆಪಿದು ಟೋಟಲ್ 16,234 ಕೋಟಿ ಆಗುತ್ತೆ. ಬಿಜೆಪಿಯ ಟೋಟಲ್ 1,356 ಜನ ಎಂ ಎಲ್ ಎಗಳಿದ್ದಾರೆ. ಇದೆಲ್ಲಾನು ಶೇಕಡ ತಲಾವಾರು ಅಂತ ಗುಣಿಸ್ಕೊಂಡು ಬಂದ್ರೆ ಅವ್ರದ್ದು ಟೋಟಲ್ ಆಸ್ತಿ ಬಂದು 16,234 ಕೋಟಿ ಆಸ್ತಿ ಆಗುತ್ತೆ 54,000 ಕೋಟಿಲಿ. ನೆಕ್ಸ್ಟ್ ಕಾಂಗ್ರೆಸ್ ಅವ್ರದ್ದು ಬಂದು 15,798 ಕೋಟಿ ಆಗುತ್ತೆ 54,000 ಕೋಟಿಯಲ್ಲಿ. ಇವ್ರನ್ನ ಡಿವೈಡ್ ಮಾಡ್ಕೊಂಡು ಬಂದ್ರೆ ಇನ್ನು ಒಟ್ಟು 32,032 ಕೋಟಿ ಎರಡು ಪಕ್ಷದ್ದೇ ಆಯ್ತು. 32,032 ಕೋಟಿ ಇವರಿಬ್ರದೇ ಆಯ್ತು 54,000 ಕೋಟಿಲಿ. ಇನ್ನು ಉಳಿದವರು ಈ ಕಡೆ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಇವೆಲ್ಲ ಲೆಕ್ಕಾಕಳಿ ಹಿಂಗೆಲ್ಲ ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳಿದಾವಲ್ಲ, ಅವೆಲ್ಲ ಒಂದು ಸಪರೇಟ್ ಲೆಕ್ಕಾಕೊಳ್ಳಿ, ಅವೆಲ್ಲ ಕೊಡಕ್ಕಾಗಿಲ್ಲ. ಶೇಕಡ 100ಕ್ಕೆ 58.73% ಆಸ್ತಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎಂ ಎಲ್ ಎಗಳದೇ ಇದೆ ಇಡೀ ದೇಶದಲ್ಲಿ. ಓಕೆ, ನೆಕ್ಸ್ಟ್ ಪೇಜ್, ಇದನ್ನ ಇಲ್ಲಿ ಮುಗಿಸ್ತೀನಿ ಈಗ. ಈಗಾಗಲೇ ನಾನು ಹೇಳಿದೆ ಕರ್ನಾಟಕದವ್ರದ್ದು 14,359 ಕೋಟಿ ಇದೆ, 223 ಜನ ಎಂ ಎಲ್ ಎಗಳದ್ದು ಒಬ್ರದ್ದು ಮಿಸ್ ಆಗಿದೆ ಅಂತ. ಓಕೆ, ಸೆಕೆಂಡ್ ಯಾರು ಬರ್ತಾರೆ ಹಾಗಾದ್ರೆ? ನಂಬರ್ 1 ನಾವೇ ಬಿಡಿ, ಯಾರು ಬೀಟ್ ಮಾಡೋಕ್ಕಾಗಲ್ಲ, ಸದ್ಯಕ್ಕಂತೂ ಬೀಟ್ ಮಾಡೋಕ್ಕಾಗಲ್ಲ, ಮುಂದಿನ ಟರ್ಮ್ಗೂ ಕೂಡ ಬೀಟ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಸೆಕೆಂಡ್ ಪ್ಲೇಸಲ್ಲಿ ಇರುವಂಥವ್ರು ಮಹಾರಾಷ್ಟ್ರದವರು MH. ಸೊ ಅವ್ರದ್ದು ನಮ್ಮ ಎಂ ಎಲ್ ಎಗಿಂತನೂ ಕೂಡ ಜಾಸ್ತಿ ಐತೆ ಅವ್ರದ ವಿಧಾನಸಭಾ ಸದಸ್ಯರ ಸಂಖ್ಯೆ. ನಮ್ದು 224 ಆದ್ರೆ ಅವ್ರದ್ದು 288 ಇದೆ. ಪ್ರೆಸೆಂಟ್ ಅದರಲ್ಲಿ 284 ಜನದ ಮಾಹಿತಿ ಸಿಕ್ಕಿದ್ರೆ 4 ಜನದಲ್ಲಿ ಸಿಕ್ಕಿಲ್ಲ. ಸೊ 284 ಜನರ ಟೋಟಲ್ ಆಸ್ತಿ ಅಫಿಡವಿಟ್ ಅಲ್ಲಿ ಸಲ್ಲಿಸಿರೋದಂತ ತಗೊಂಡ್ರೆ 6,679 ಕೋಟಿ. ಸೊ ನಾವು ಕರ್ನಾಟಕದವರು ಮಹಾರಾಷ್ಟ್ರದವ್ರನ್ನು ಬೀಟ್ ಮಾಡಿ ಡಬಲ್ ಆಗಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದೀವಿ ಅಂಕಿ ಅಂಶಗಳಲ್ಲಿ. ಸೊ ಇನ್ನು 3ನೇ ಪ್ಲೇಸ್ಗೆ ಯಾರು ಬರ್ತಾರೆ? ಆಂಧ್ರ ಪ್ರದೇಶದವ್ರು ಬರ್ತಾರೆ. 4,914 ಕೋಟಿ ಇದೆ ಇವ್ರದ್ದು. ಟೋಟಲ್ ಆಗಿ 174 ಸೀಟ್ಗಳವ್ರದ್ದು. ಸೊ 175 ಇರೋದು, ಒಬ್ರು ಸಿಕ್ಕಿಲ್ಲ ಇಲ್ಲಿ. ಸೊ ಗ್ರೇಟ್. ಅದೆಲ್ಲ ನಾವು ಸೌತ್ ಅವರು ಇಬ್ರು, ಒಂದು ಆಂಧ್ರದವರು, ಒಂದು ನಾವು ಕರ್ನಾಟಕದವರು. ನಂಬರ್ 1 ನಾವು ಕನ್ನಡಿಗರು. ಅದನ್ನ ಬಿಟ್ಟರೆ ಸೆಕೆಂಡ್ ಬರೋದು ಮಹಾರಾಷ್ಟ್ರದವರು. ಸೊ ನನ್ನ ಪ್ರಕಾರ 2023 ಇದು ಈ ಅಂಕಿಅಂಶಗಳದ್ದು ಇದೆಲ್ಲ ತಗೊಳ್ತಿರೋದು 2023 ಚುನಾವಣೆದು. ಸೊ 2028 ಎಲೆಕ್ಷನ್ ನಡೆಯುತ್ತಲ್ಲ, ಅವಾಗ್ಲೂ ಮಹಾರಾಷ್ಟ್ರದವ್ರು ಮುಕ್ಕರ್ಕೊಂಡ್ರು ನಮ್ಮ ಕರ್ನಾಟಕದವ್ರನ್ನ ಬೀಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಈಗ ಪ್ರೆಸೆಂಟ್ ಇರೋದು 6,679 ಕೋಟಿ. ಏನ್ ಅಮ್ಮಮ್ಮ ಅಂತಾನು ಒಂದು 10,000 ಕೋಟಿಗೆ ಹೋಗಿರ್ತಾರ. ನಮ್ಮ ಕರ್ನಾಟಕದವ್ರು 14,399 ಇದ್ದಾರೆ ಪ್ರೆಸೆಂಟ್ ಈಗ ಕೋಟಿ. ಏನ್ ನನ್ನ ಪ್ರಕಾರ ಒಂದು 17,000 ಕೋಟಿಗೆ ಹೋಗಿರ್ತಾರೆ ಬರಸಲಿಗೆ. ಓಕೆ, ಈಗ ADR ಮತ್ತೆ NEW ಪ್ರಕಾರ ಇಡೀ ದೇಶದ ಅತ್ಯಂತ ಶ್ರೀಮಂತ ಶಾಸಕರ ಬಂದ್ಬಿಡ್ತಾರೆ ಈಗ. ಸೊ ನಾನು ಯಾಕೆ ಕೊನೆ ತನಕ ನೋಡಿ ಅಂತ ಹೇಳಿದೆ, ಕೊನೆಯಲ್ಲೂ ತುಂಬಾ ಇಂಪಾರ್ಟೆಂಟ್ ಇದೆ. ಈ ಸಂಸ್ಥೆಗಳು ಏನ್ ರಿಸರ್ಚ್ ಮಾಡಿರುವಂತ ಸಂಸ್ಥೆಗಳು ಇಡೀ ದೇಶದ ಇಷ್ಟು ಶಾಸಕರ ಪೈಕಿ ನಂಬರ್ 1 ಶ್ರೀಮಂತ ಶಾಸಕ ಯಾರಿರ್ಬೋದು, MLA ಯಾರಿರ್ಬೋದು ಅನ್ನೋಂಥದ್ದನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಆದಂತಹ DK ಶಿವಕುಮಾರ್ ಅವರು ನಂಬರ್ 1 ಪ್ಲೇಸ್ ಅಲ್ಲಿ ಇರುವಂಥದ್ದು. ಅವರ ಒಟ್ಟು ಆಸ್ತಿ 1,413 ಕೋಟಿ. 54,000 ಕೋಟಿಲಿ 1,413 ಕೋಟಿ ಕಾಂಗ್ರೆಸ್ MLAಗಳಲ್ಲಿ ಇವರೊಬ್ಬರದೇ. ಅದರಲ್ಲೂ ಕರ್ನಾಟಕದ ಉಪಮುಖ್ಯಮಂತ್ರಿ ಇವರೇ ಫಸ್ಟ್. ಇಡೀ ದೇಶದ ಅಷ್ಟು ಶಾಸಕರ ಪೈಕಿ ನಂಬರ್ 1 ಇವರೇ ಇರುವಂಥವ್ರು, ಶ್ರೀಮಂತ ಶಾಸಕ ಅನ್ನುವಂಥದ್ದನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇನ್ನು ಸೆಕೆಂಡ್ ಪ್ಲೇಸ್ ನಲ್ಲಿ ಬಂದು ಗೌರಿಬಿದನೂರಿನ ಇಂಡಿಪೆಂಡೆಂಟ್ MLA ಪುಟ್ಟಸ್ವಾಮಿ ಗೌಡ ಸೆಕೆಂಡ್ ಪ್ಲೇಸ್ ಬರ್ತಾರೆ. ಅವರು ತೋರಿಸಿರುವಂತ ಟೋಟಲ್ ಆಸ್ತಿ ಬಂದು 1,267 ಕೋಟಿ. ಸೆಕೆಂಡ್ ಪ್ಲೇಸ್ ಬಂದಿರುವಂಥವ್ರು. ಸೊ ಇನ್ನು 3ನೇ ಪ್ಲೇಸ್ಗೂ ನಮ್ಮ ಕರ್ನಾಟಕದವರು ಬಂದಿದ್ದಾರೆ. ಅದರಲ್ಲಿ ಗೋವಿಂದರಾಜನಗರದ
ಪ್ರಿಯಾ ಕೃಷ್ಣ ಅವರು ಅಂದ್ರೆ ಕೃಷ್ಣಪ್ಪ ಅವರ ಮಗ ಪ್ರಿಯಾ ಕೃಷ್ಣ ಅವರು ಗೋವಿಂದರಾಜನಗರ ಕ್ಷೇತ್ರದಲ್ಲಿ MLA ಆಗ್ತಾರೆ. ಸೋಮಣ್ಣ ಅವರು ಸೋಲ್ತಾರಲ್ಲ, ಸೋಮಣ್ಣ ಅವರು, ಆ ಕ್ಷೇತ್ರದಲ್ಲಿ ಪ್ರಿಯಾ ಕೃಷ್ಣ ಅವರು ಗೆಲ್ತಾರೆ. ಈ ಕಡೆ ಗೋವಿಂದರಾಜನಗರದಲ್ಲಿ ಪ್ರಿಯಾ ಕೃಷ್ಣ ಅವರು ಗೆಲ್ತಾರೆ. ಈ ಕಡೆ ವಿಜಯನಗರ ಕ್ಷೇತ್ರದಲ್ಲಿ ಅವ್ರ ತಂದೆ ಕೃಷ್ಣಪ್ಪ ಅವ್ರು ಗೆಲ್ತಾರೆ. ಸೊ ಪ್ರಿಯಾ ಕೃಷ್ಣ ಅವರ 3ನೇ ಪ್ಲೇಸ್ ಅಲ್ಲಿ ಬಂದಿದ್ದಾರಲ್ಲ, ಇವರ ಟೋಟಲ್ ಆಸ್ತಿ ಬಂದು 1156 ಕೋಟಿ. ಸೊ ಈಗ ನೀವು ಕೇಳ್ತೀರಿ, ಇಷ್ಟೊಂದು ಜನ ಅಗರ್ಭ ಶ್ರೀಮಂತರಿದಾರಲ್ಲ ನಮ್ಮ ದೇಶದಲ್ಲಿ MLAಗಳಲ್ಲಿ, ಬಡವ್ರು ಯಾರು ಇಲ್ವಾ ಅಂತ. ಸೊ ಬಡವರು ಇದ್ದಾರೆ. ಅತ್ಯಂತ ಬಡ ಶಾಸಕ ಅಂತ ಪಶ್ಚಿಮ ಬಂಗಾಳದ BJPಯ ಒಬ್ಬ ಶಾಸಕ ನಿರ್ಮಲ್ ಕುಮಾರ್ ದಾರನ್ ಅಂತವರು 1700 ರೂಪಾಯಿ ತೋರಿಸ್ಕೊಂಡಿದ್ದಾರೆ ಸೊ ಅಫಿಡವಿಟ್ ಅಲ್ಲಿ. ಸೊ ಈಗ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಈಗ DK ಶಿವಕುಮಾರ್ ಅವ್ರದ್ದು 1413 ಕೋಟಿ, ಇಡೀ ದೇಶದಲ್ಲೇ ಅಗರ್ಭ ಶ್ರೀಮಂತ ಶಾಸಕ ಅನ್ನುವಂಥದ್ದನ್ನ ಇದು ವರದಿ ಮಾಡಿದೆ ಈ ADR ಮತ್ತೆ NEW ಅನ್ನುವಂಥ ಒಂದು ಸಂಸ್ಥೆ. ಸೊ ಇದರಲ್ಲಿ ಕೆಲವರು ಹೇಗಾಗುತ್ತೆ ಅಂದ್ರೆ, ನಾನು ಈಗಾಗಲೇ ಹೇಳಿದೆ, ನಾನು ಚುನಾವಣೆಗೆ ಕಂಟೆಸ್ಟ್ ಮಾಡಿದಾಗ ನಾನು ಒಬ್ಬನ ಆಸ್ತಿಯನ್ನೇ ಪ್ರಕಟ ಮಾಡಂಗಿಲ್ಲ, ನಾನು ಇಡೀ ಕುಟುಂಬದ ಆಸ್ತಿಯನ್ನ ಪ್ರಕಟ ಮಾಡಿರ್ತೀನಿ. ನಾನು ಕುಟುಂಬದಿಂದ ಹೊರ ಬಂದಾಗ ನಾನು, ನನ್ನ ಪತ್ನಿ, ನನ್ನ ಮಗು ಈ ರೀತಿ ಇರ್ತೀವಲ್ಲ, ಸೊ ಅವ್ರ ಹೆಸರಲ್ಲಿ ಏನೇನು ಮಾಡಿರ್ತೀವಿ, ಬ್ಯಾಂಕಲ್ಲಿ ಏನೇನು ಇಟ್ಟಿರ್ತೀವಿ, ಆಸ್ತಿ ಏನೇನು ತಗೊಂಡಿರ್ತೀವಿ, ಇದೆಲ್ಲವನ್ನು ಕೂಡ ಟೋಟಲ್ ಆಗಿ ಕೊಡಬೇಕು ಅಂತ ಸಂಸ್ಥೆ. ಸೊ ಇಲ್ಲಿ 1413 ಕೋಟಿಯಲ್ಲಿ DK ಶಿವಕುಮಾರ್ ಅವ್ರದ್ದು, ಅವರ ಪತ್ನಿದಿರ್ಬೋದು, ಅವ್ರ ಮಗಳದಿರ್ಬೋದು, ಅವ್ರ ಮಗಂದಿರ್ಬೋದು, ಅಥವಾ ಅಣ್ಣ ತಮ್ಮ ಎಲ್ಲ ಒಟ್ಟಿಗೆ ಇರ್ಬೋದು, ಒಟ್ಟಿಗೆ ಇಲ್ಲದೆ ಇರ್ಬೋದು. ಸೊ ಇದೆಲ್ಲವನ್ನು ಲೆಕ್ಕ ಹಾಕಿ 1413 ಕೋಟಿ ಒಬ್ಬರದೇ ಯಾವ ಕಾರಣಕ್ಕೂ ಇರಕ್ಕೆ ಸಾಧ್ಯ ಇಲ್ಲ, ತೋರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಇಷ್ಟೊಂದು. ಸೊ ಇಡೀ ಕುಟುಂಬವನ್ನು ಅವಿಭಕ್ತ ಕುಟುಂಬ ಅಂತ ತೋರಿಸ್ಕೊಂಡಿರ್ತಾರೆ ಅಂತ ಅನಿಸ್ತದೆ. ಸೊ ಇಲ್ಲಿ ಪ್ರಿಯಾ ಕೃಷ್ಣ ಅವ್ರು ಯಾಕೆ ಬಂದ್ರು ಅಂತಂದ್ರೆ, ಅವ್ರ ತಂದೆನೂ ಕೂಡ MLA ಆಗಿರೋದ್ರಿಂದ ಸೊ ಟೋಟಲ್ ಆಗಿ ಇವರು ಕೂಡ ಅವಿಭಕ್ತ ಕುಟುಂಬ ಅಂತ ತೋರಿಸ್ಕೊಂಡಿರ್ಬೋದು ಅಂತ ಅನಿಸ್ತೈತೆ. ಏಕಾಏಕಿ ಒಬ್ಬನೇ ಶಾಸಕ 1156 ಕೋಟಿ ಸಂಪಾದನೆ ಮಾಡ್ತಾರೆ ಅಂತಂದ್ರೆ ಹೆಂಗಪ್ಪ ಅನ್ನುವಂಥದ್ದನ್ನು ಕೂಡ ಕ್ವಶನ್ ಹುಡ್ಕೊಂಡ್ಬಿಡುತ್ತೆ. ಸೊ ಇನ್ನು ಗೌರಿಬಿದನೂರಿನ ಇಂಡಿಪೆಂಡೆಂಟ್ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು 1267 ಕೋಟಿ, ಉದ್ಯಮಿ ಕೂಡ ಹೌದವರು. ಸೊ ಹಾಗಾಗಿ ಲೀಗಲ್ ಆಗಿ ಅಫಿಡವಿಟ್ ಅಲ್ಲಿ ತೋರಿಸಿರುವಂತದ್ದು. ಅಂದ್ರೆ ಯಾವುದೋ ಒಂದು ಸಂಸ್ಥೆ ಬಂದು ನೀನ್ ಇಷ್ಟೇ ತೋರಿಸ್ಬೇಕು, ನೀನ್ ಹಿಂಗೆ ಮಾಡ್ಬೇಕು ಅಂತ ಅವ್ರನ್ನ ಕೇಳಿರಲ್ಲ. ಬದಲಿಗೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ನನ್ನ ಹತ್ರ ಇಷ್ಟು ಆಸ್ತಿ ಇದೆ ಸರ್ ಅಂತ ಚುನಾವಣಾ ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥ ಅಫಿಡವಿಟ್ಗಳನ್ನ ಸೊ ಈ 2 ಸಂಸ್ಥೆಗಳು ಹೋಗಿ ಒಟ್ಟಾರೆಯಾಗಿ ಅಷ್ಟು ಶಾಸಕರ ಪೈಕಿ ಎಲ್ಲವನ್ನು ಕೂಡ ಕೌಂಟ್ ಮಾಡಿಕೊಂಡು ಲೆಕ್ಕ ಹಾಕೊಂಡು ಈ ಒಂದು ವರದಿಯನ್ನು ಕೊಟ್ಟಿದೆ. 54,000 ಕೋಟಿ ಇಡೀ ದೇಶದ ಒಟ್ಟು ಶಾಸಕರ ಆಸ್ತಿ. ಸೊ ಒಂದು ಲೆಕ್ಕ ಹಾಕಳಿ, ಗೆದ್ದಿರೋರ ಸಂಖ್ಯೆ ಇದು. ಈಗ ಸೋತಿರೋರು ಸರಿ ಸಮವಾಗಿ ಫೈಟ್ ಕೊಟ್ಟಿರ್ತಾರೆ, ಅವ್ರಿಗೆ ಅವ್ರ ಹತ್ರನೂ ಇಷ್ಟೇ ಕೋಟಿ ಇರ್ತದೆ ಹತ್ತತ್ರ. ಸೊ ನಮ್ಮ ಕರ್ನಾಟಕದವ್ರದ್ದು 14,359 ಕೋಟಿ ಹಾಕೊಂಡ್ವಲ್ಲ. ಸೊ ಸೋತಿರೋರಿಗೆ ನಮ್ಮ 2-3 ಪಕ್ಷಗಳಿದ್ದಾವೆ, ಸೊ ಹತ್ತತ್ರ ಅವರು ಬರ್ತಾರೆ. ನನ್ನ ಪ್ರಕಾರ ಏನಿಲ್ಲ ಅಂತಂದ್ರೂ ಚುನಾವಣೆಯಲ್ಲಿ ಸೋತಂತವ್ರು ಅಂದ್ರೆ ಪರಾಜಿತ ಅಭ್ಯರ್ಥಿಗಳು, ಈ ಕಡೆ ಗೆದ್ದಂಥವ್ರು ಎಲ್ಲ ಸೇರ್ಕೊಂಡ್ರೆ ನನ್ನ ಪ್ರಕಾರ ಏನಿಲ್ಲ ಅಂತವ್ರು ನಮ್ಮ ಕರ್ನಾಟಕದ ವಿಧಾನಸಭಾ ಸದಸ್ಯರು ಅಂದ್ರೆ ಆಕಾಂಕ್ಷಿಗಳು, ಸೋತವರು ಗೆದ್ದವರು ಎಲ್ಲರೂ ಸೇರ್ಕೊಂಡ್ರೆ ಒಂದು 30,000 ಕೋಟಿ ತನಕ ಹೋಗ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಸತ್ಪ್ರಜೆಗಳು ಬದಲಾಗ್ತಾರ, ಅಥವಾ ಇಂಥವ್ರನ್ನೇ ಉದ್ಧಾರ ಮಾಡ್ತಾರ, ಅಥವಾ ತಾವು ಉದ್ಧಾರ ಆಗ್ತಾರ, ತಮ್ಮ ಮಕ್ಕಳು ಮರಿಯನ್ನ ಉದ್ಧಾರ ಮಾಡ್ತಾರ, ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವ್ರ ಆಸ್ತಿಗಳೆಲ್ಲ ಹಂಚಿದ್ರೆ ಫ್ರೀ ಎಜುಕೇಶನ್ ಕೊಡ್ಬೋದು ಇಡೀ ದೇಶಕ್ಕೆ, ಫ್ರೀ ಉಚಿತ ಚಿಕಿತ್ಸೆಗಳನ್ನ ಕೊಡ್ಬೋದು ಆಸ್ಪತ್ರೆಯಲ್ಲಿ, ರೋಡಲ್ಲಿ ಸಿಮೆಂಟ್ ಎಲ್ಲ ಇನ್ನೂ ಹೈ ಲೆವೆಲ್ ಆಗಿ ಕೆಲಸ ಕಾರ್ಯಗಳನ್ನ ಮಾಡ್ಬೋದು, ಮನೆಗೆ ಕುಡಿಯೋ ನೀರು ಕೊಡ್ಬೋದು, ನಮ್ಮ ಜನಗಳಿಗೆ ಅವರವರ ತಾಲೂಕು ಜಿಲ್ಲಾ ವ್ಯಾಪ್ತಿಗಳಲ್ಲಿ ಉದ್ಯೋಗ ಅವಕಾಶಗಳನ್ನ ಕೊಡ್ಬೋದು. ಸೊ ನಮ್ಮ ದೇಶ ಖಂಡಿತವಾಗಿಯೂ ಪ್ರಬಲವಾದಂಥ ದೇಶ ಆಗೋದ್ರಲ್ಲಿ ಡೌಟೇ ಇಲ್ಲ. ಇವರೆಲ್ಲ ಹಂಚ್ಕೊಂಡು ಬಂದಾಗ, ಇವರೆಲ್ಲ ನನಗಿಷ್ಟು ಸಾಕಪ್ಪ ನಮ್ಮ ಜನಕ್ಕೆ ಹಂಚೋಣ ಅಂತ ಮನಸ್ಸು ಮಾಡಿದಾಗ ಮಾತ್ರ. ಇಲ್ಲ ಅಂತಾರೆ ನಮ್ಮ ದೇಶ ಎಲ್ಲಿರ್ಬೇಕು ಅಲ್ಲೇ ಇರುತ್ತೆ, ನಾವೆಲ್ಲಿರ್ಬೇಕು ಅಲ್ಲೇ ಇರ್ತೀವಿ, ಇವ್ರು ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ತಾರೆ. ಸೊ ಒಟ್ಟಾರೆಯಾಗಿ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಆಗಿತ್ತು, ನಿಮಗೆ ತಲುಪಿಸ್ಬೇಕು ಅನ್ನುವಂಥದ್ದು ಮನಸ್ಸಲ್ಲಿ ಅವತ್ತಿಂದ ಹೆಚ್ಚು ಕಮ್ಮಿ 1 ತಿಂಗಳಿಂದನೂ ಕೂಡ ಇದನ್ನು ಮಾಡಬೇಕು, ಹೇಳ್ಬೇಕು ಜನಗಳಿಗೆ ಅಂತಿತ್ತು. ಸೊ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದನ್ನು ಯಾವ ರೀತಿ ಮನ್ಸಿಗೆ ಹಾಕತ್ತೀರಿ, ಬದಲಾಗ್ತೀರಿ, ಜನಗಳಿಗೆ ಇದನ್ನು ತಲುಪಿಸ್ತೀರಿ, ಜನಗಳನ್ನ ಬದಲಾಯಿಸ್ತೀರಿ, ಎಲ್ಲ ನಿಮಗೆ ಬಿಟ್ಟಿದ್ದು, ಇನ್ನೇನು ಇಲ್ಲ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಿಮ್ಮ ಒಪಿನಿಯನ್ ನಾನು ತಿಳ್ಕೊಬೇಕು. ನೆಗೆಟಿವ್ ಆಗಿ ಆಗ್ತೀರಾ, ಪಾಸಿಟಿವ್ ಆಗಿರ್ತೀರಾ, ಇರಲಿ ನೋಡೋಣ. ಕೆಲವರು ಭಕ್ತರಿರ್ತೀರಿ, ಕೆಲವರು ಒಂದೊಂದು ಪಕ್ಷಗಳನ್ನ ಬೆಂಬಲಿಸುವಂತ ಇರ್ತೀರಿ, ಚಡ್ಡಿನೂ ದೋಚ್ಕೊಂಡವ್ರು ಪರವಾಗಿಲ್ಲ, ಅವ್ರು ಚೆನ್ನಾಗಿರ್ಬೇಕು ಅನ್ನೋಂಥ ಮನಸ್ಥಿತಿಯವ್ರು ಕೆಲವರು ಇರ್ತೀರಿ. ನಾವೇನು ಮಾಡೋಕ್ಕಾಗಲ್ಲ ಅವ್ರಗಳಿಗೆ. ನೀವು ಬದಲಾಗಿ, ನೀವು ಶ್ರೀಮಂತರಾಗಿ, ನೀವು ನಿಯತ್ತಾಗಿ ದುಡಿರಿ, ನೀವು ಚೆನ್ನಾಗಿ ಬದುಕಿ ಅಂತ ಒಂದೇ ಒಂದು ನಮ್ಮ ಅಭಿಲಾಷೆ. ಇದನ್ನು ಹೊರತುಪಡಿಸಿ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಗಂಟಲು ಒಣಗ್ಬಿಡದೆ ನೀರು ಕುಡ್ಕೊಂಡು ವಿಡಿಯೋನೆಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.